ಇವತ್ತಿಂದ 3 ದಿನ ರಜಾ. ಶನಿವಾರ, ಭಾನುವಾರ, ಸೋಮವಾರ ಸ್ಕೂಲ್ಗೂ ರಜಾ, ಆಫೀಸು ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಆರಾಮು. ಬೆಳಗಿನ ತಿಂಡಿ, ಅಡುಗೆ ಎಲ್ಲ ಕಾರ್ಯಕ್ರಮ ಮುಗಿಸಿ ಬಾಲ್ಕನಿಲಿಟ್ಟಿರೋ ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದಿದ್ದೆ. ಈಗೆಲ್ಲ ರಜಾ ಬಂತು ಅಂತಂದರೆ ಮಕ್ಕಳು ಎಲ್ಲಾದರೂ ಹೊರಗೆ ಹೋಗೋಣ, ಅಲ್ಲಿ ಮಾಲ್ಗೆ ಹೋಗೋಣ, ಇಲ್ಲ ರೆಸಾರ್ಟ್ಗೆ ಹೋಗೋಣ ಅಂತ ಕೇಳ್ತಾರೆ. ಆದರೆ ನಾವೆಲ್ಲ ಚಿಕ್ಕವರಿದ್ದಾಗ ರಜಾ ಬಂತು ಅಂದರೆ ಖುಷಿ. ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಜೊತೆ ಸೇರಿಸ್ಕೊಂಡು ಏನೇನು ಆಟ ಆಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಿದ್ವಿ ರಜದಲ್ಲಿ. ಸಾಮಾನ್ಯ ಆಟ ಆಡ್ಬೇಕಾದ್ರೆ ಹೆಣ್ಮಕ್ಳು ನಾವು ಆಡ್ತಾಯಿದ್ವಿ, ಗಂಡು ಮಕ್ಕಳು ಬೇರೆ ಆಟಗಳನ್ನ ಆಡೋರು. ಆದರೆ ಇಬ್ಬರೂ ಸೇರಿ ಒಟ್ಟಿಗೆ ಆಡ್ತಾಯಿದ್ವಿ ಕೆಲವು ಆಟಗಳು ಅಂತಂದರೆ ನಾವು ಕಣ್ಣಾಮುಚ್ಚೆ ಆಡ್ತಾಯಿದ್ವಿ. ಅದು ಬಿಟ್ಟರೆ ಈ ಲಗೋರಿ ಅಂತ ಬರೋದು, ಅದೆಲ್ಲ ಆಟ ಆಡ್ತಿದ್ವಿ. ಅದಂತೂ ಸಖತ್ ಮಜವಾಗಿರೋದು. ಎಲ್ಲಿ ಏಟ್ ಬಿದ್ದುಬಿಡುತ್ತೋ ಅಂತ ಎಷ್ಟು ಜೋರಾಗಿ ಓಡ್ತಾಯಿದ್ವಿ. ಈಗೆಲ್ಲ ಬೆಂಗಳೂರಲ್ಲಿ ಎಸ್ಪೆಷಲಿ ನಾನು ಮಕ್ಕಳುಗಳು ಆಚೆ ಎಲ್ಲ ಒಟ್ಟಿಗೆ ಸೇರಿ ಆಟ ಆಡೋದು ಈ ಥರ ನೋಡೇ ಇಲ್ಲ. ಆಡಿದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಸೈಕಲ್ ಆಡ್ತಾರೆ, ಇಲ್ಲ ಕ್ರಿಕೆಟ್ ಆಡ್ತಾರೆ, ಲಗೋಲಿ, ಚಿನ್ನಿ ದಾಂಡು ಅದೆಲ್ಲ ಯಾವುದೂ ಆಡೋದೇ ಇಲ್ಲ. ನೀವು ಕೂಡ ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಆಟ ಆಡ್ತಿದ್ರಾ? ಹೌದಂದರೆ ನಿಮ್ಮ ಫೇವ್ರೆಟ್ ಆಟ ಯಾವುದು ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ.